ಗೌರಿ ಗಣೇಶ ಹಬ್ಬಕ್ಕಾಗಿ ನಮ್ಮ ಬೆಂಗಳೂರು ಮಂದಿ ಸಾಕಷ್ಟು ಸಿದ್ಧತೆಗಳನ್ನು ಈಗಾಗಲೇ ಮಾಡ್ಕೋತಾ ಇದ್ದಾರೆ. ಎಕೋ ಫ್ರೆಂಡ್ಲಿ ಗಣೇಶಗಳು ಮಾರುಕಟ್ಟೆಯಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ, ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದರೆ ಎಲ್ಲೂ ನೋಡಿದ್ರೂ ಸಹ ಎಕೋ ಫ್ರೆಂಡ್ಲಿ ಗಣೇಶಗಳದೇ ಹವಾ ನಡೀತಾ ಇದೆ. ಇನ್ನೂ ಬರೀ ಗಣೇಶನ ಕೂಡ್ಸಿದ್ರೆ ಸಾಕಾಗತ್ತಾ? ಅದಕ್ಕೆ ಚಂದವಾಗಿ ಅಲಂಕಾರ ಕೂಡ ಮಾಡಲೇಬೇಕಾಗತ್ತೆ. ಹಾಗಾಗಿ ನಮ್ಮ ಬೆಂಗಳೂರಿನಲ್ಲಿ ಎಲ್ಲ ನೋಡಿದ್ರೂ ಜನ ಕಾಣಿಸ್ತಾ ಇದ್ದಾರೆ. ಅಲಂಕಾರಕ್ಕೋಸ್ಕರ ಹೂಗಳನ್ನು ಮತ್ತು ಒಂದಷ್ಟು ಡೆಕೋರೇಷನ್ ಐಟಮ್ಗಳನ್ನು ತಗೋತಾ ಇದ್ದಾರೆ. ಬನ್ನಿ ಇದ್ರ ಬಗ್ಗೆ ಒಂದು ರೌಂಡ್ ಹಾಕೊಂಡು ಬರೋಣ. ಹೇಗೆಲ್ಲ ಶಾಪಿಂಗ್ ಮಾಡ್ತಾ ಇದ್ದಾರೆ, ಏನೆಲ್ಲ ತಗೋತಾ ಇದ್ದಾರೆ ಹಬ್ಬಕ್ಕೆ ಅಂತ ಹೇಳಿ. ನಾವು ಟೆಂಪಲ್ ಸೈಡಿಂದ ಆರ್ಯವೈಶ್ಯ ಸಂಘದಿಂದ ಗಣೇಶ ಮಾರ್ತಾ ಇದ್ದೀವಿ. ಇಲ್ಲಿ 20 ವರ್ಷದಿಂದ ಎಲ್ಲರಿಗೂ ಮಣ್ಣಿನ ಗಣೇಶ ಯೂಸ್ ಮಾಡಿ ಅಂತ ಪ್ರಮೋಟ್ ಮಾಡ್ತಾ ಇದ್ವಿ. ಯಾರು POP ಯೂಸ್ ಮಾಡಬಾರ್ದು, ಪರಿಸರ ನಾಶ ಮಾಡಬಾರ್ದು ಅಂತ ಕಮ್ಮಿ ಬೆಲೆಗೆ ಪ್ರಮೋಟ್ ಮಾಡ್ತಾ ಇದ್ವಿ ನಾವು. ಮಣ್ಣಿನ ಗಣೇಶನ ಎಲ್ಲರೂ ಯೂಸ್ ಮಾಡಿ ಅಂತ. ಒಂದಡಿ 320, ಮುಕ್ಕಾಲಡಿ 260. ಬರೀ ಮಣ್ಣಿಂದು, ಪ್ಯೂರ್ ಮಣ್ಣಿಂದು. ಪೇಂಟ್ ಫುಡ್ ಕಲರ್ಸ್. ನಾವು ಮುಳುಬಾಗ್ಲಿಂದ ತರಿಸ್ತೀವಿ. ಸೇಲ್ ಆಗ್ತಿದೆ ಮೊದಲು. ತಗೊಂತಾರೆ. ಎಲ್ಲರೂ ಮಣ್ಣಿನ ಗಣೇಶ ಯೂಸ್ ಮಾಡಿ ಪರಿಸರ ಉಳಿಸಿ ಅಂತ. ನಾನು ಬಂದು 2 years ಆಯಿತು. ನಂದು ಇದು 2nd year. 17 yearsಯಿಂದ ಇದು ಮಾಡ್ತಾ ಇದ್ದಾರಂತೆ. ಮಣ್ಣಿನ ಗಣೇಶ ಮಾಡಿಸಿ ಮತ್ತು ಇದು ಸೇಲ್ ಮಾಡ್ತಾ ಇರೋದು. ಚೆನ್ನಾಗಿ ಸೇಲ್ ಆಗ್ತಾ ಇದೆ. ಅಂದರೆ ಎಕೋ ಫ್ರೆಂಡ್ ಎಲ್ಲ, ನೇಚರ್ ಕಾನ್ಷಿಯಸ್ನೆಸ್ ಇರೋರೆಲ್ಲ ಸೊ ಬಂದು ತಗೊಳ್ತಾ ಇದ್ದಾರೆ. ಹೌದು, ಕೆಲವ್ರು ಬಂದು ತಗೊಳ್ತಾ ಇದ್ದಾರೆ. ಈವನ್ ವಿ ಆರ್ ಹ್ಯಾಪಿ ಫಾರ್ ದಟ್. ಯಾಕಂದರೆ ಎಲ್ಲರೂ ಇವಾಗ ಸ್ವಲ್ಪ ಅಟ್ರಾಕ್ಟ್ ಆಗಿರೋದೇ ಬೇಕು ಅಂದ್ಕೊಳ್ತಾರೆ. ಬಟ್ ದೇ ಆರ್ ಲೈಕಿಂಗ್ ದಿಸ್ ಪ್ರಾಡಕ್ಟ್ಸ್ ಆಲ್ಸೋ. ಅಂದರೆ ಇದು ಎಲ್ಲ ಮಣ್ಣಿಂದನೇ ಮಾಡಿರೋದು. ಸೊ ಹಾನಿಕರ ಏನೂ ಅಲ್ಲ. ವಾಟರ್ಗೆ ಬಿಡ್ಬೋದು, ಫ್ರೀಯಾಗಿ ಬಿಡ್ಬೋದು, ಕೆಮಿಕಲ್ಸ್ ಏನೂ ಇರಲ್ಲ. ಸೊ ಇಟ್ಸ್ ಸೇಫ್. ವಾಟರ್ಗೆಲ್ಲ ಕ್ಲೇ ಎಲ್ಲ ಏನು ಯೂಸ್ ಮಾಡಲ್ಲ, ಬರೀ ಮಣ್ಣಿನ. ಎಲ್ಲ ವಿಶೇಷ ಏನು ಅಂದರೆ ಎಲ್ಲ ಕಡೆ ಈಕೋ ಫ್ರೆಂಡ್ಲಿ ಅನ್ನೋ ಒಂದು ಅವೇರ್ನೆಸ್, ದಟ್ ಈಸ್ ವೆರಿ ಗುಡ್ ಫಾರ್ ಪಬ್ಲಿಕ್. ಓಕೆ, ಯಾಕೆಂದರೆ ಪೊಲ್ಯೂಷನ್ಸು ಅದು ಎಲ್ಲ ಕಂಟ್ರೋಲ್ ಆಗುತ್ತೆ. ಎಲ್ಲ ಜೇಡಿ ಮಣ್ಣಿಂದ ಮಾಡಿರುವಂತಹ ವಿಗ್ರಹಗಳೇ, ಎಲ್ಲ ನ್ಯಾಚುರಲ್ ಕಲರ್ಸ್. ದೇರ್ ಇಸ್ ನೋ ಕೆಮಿಕಲ್ ಕಲರ್ಸ್ ಯೂಸ್ ಮಾಡಿಲ್ಲ ನಾವು. ಎಲ್ಲ ನ್ಯಾಚುರಲ್ ಕಲರ್ಸ್ ಇರೋದ್ರಿಂದ ಓಕೆ, ಜನಕ್ಕೂ ಒಂದು ಅಟ್ರಾಕ್ಟಿವ್ ಇರುತ್ತೆ. ಈ ನಮ್ಮ ಸನಾತನ ಧರ್ಮದ್ದು ಏನಿದೆಯೋ ಅದೀಗ ಮತ್ತೆ ರಿವಾಕ್, ಸೈಕಲ್ ಥರ ರಿವಾಕ್ ಆಗಿದೆ. ದಟ್ ಈಸ್ ವೆರಿ ಗುಡ್. ಅದು ನಿಮ್ಮ ಮೀಡಿಯಾ ಪೀಪಲ್ ಅವೇರ್ನೆಸ್ಸಿಂದನೇ ಇಲ್ಲಿವರೆಗೂ ಬೆಳ್ಕೊಂಬಂದಿರೋದು. ಓಕೆ, ದಟ್ ಈಸ್ ವೆರಿ ಥ್ಯಾಂಕ್ಸ್ಫುಲ್ ಟು ಯುವರ್ ಮೀಡಿಯಾ ಪೀಪಲ್. ಇವಾಗ ತುಂಬಾ ಜನ ಲುಕ್ ವೈಸ್ ಅಂತ ನೋಡ್ಬಿಟ್ಟು POP ಗಣೇಶಗಳನ್ನ ತಗೊಂಡು ಹೋಗೋದು ಜಾಸ್ತಿ ಅಲ್ಲ. ಈಗ ಅದೆಲ್ಲ ಇಲ್ಲ ಮೇಡಮ್, ಅದು ಮ್ಯಾಕ್ಸಿಮಮ್ ಒಂದು 80 to 85% ಅದು ಕಡಿಮೆ ಆಗಿದೆ. POP ಅವೇರ್ನೆಸ್ಸೇ ಇಲ್ಲ ಈಗ, ಬಿಟ್ಬಿಡಿ. ಓಕೆ, ನಾನು ಸ್ಟಾರ್ಟಿಂಗೇ ಹೇಳಿದೆ ನಿಮಗೆ, ಎಲ್ಲ ಈಕೋ ಫ್ರೆಂಡ್ಲಿ ಮಣ್ಣಿಂದೇ ಬೇಕು ಅಂತ ಪ್ರಿಫರ್ ಮಾಡ್ತಾ ಇದ್ದಾರೆ. ದಟ್ ಈಸ್ ಗುಡ್. ನಿಮ್ಮ ಹತ್ರ ಯಾವುದು ಪ್ರೈಸ್ ಜಾಸ್ತಿ, ಅತಿ ಪ್ರೈಸ್ ಯಾವುದಿರೋದು? ನಾವು ಆ್ಯಕ್ಚುಲಿ ಇದನ್ನು ವ್ಯಾಪಾರ ಅಂತ ಮಾಡ್ತಾ ಇಲ್ಲ. ನಮ್ಮ ಹ್ಯಾಂಡ್ ಸಿಸ್ಟರ್ ಮಾಡ್ಕೊಂಡು ಬರ್ತಾ ಇದ್ದಿದ್ದು. ಅವ್ರು ಆದಮೇಲೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದನ್ನು. ಓಕೆ, ಜಸ್ಟ್ ನಮಗೆ ಇದು ಒಂದು ಹ್ಯಾಬಿ ಅಂತಲೂ ಹೇಳೋಕ್ಕಾಗಲ್ಲ. ಅವರು ವಂಶ ಪರಂಪರೆಯಿಂದ ಬಂದಿರೋದು ಇದು ವ್ಯಾಪಾರ ಅನ್ನೋದು. ಆ ಒಂದು 3 days ನಾನು ಇದಕ್ಕೆ ಅಂತಲೇ ಬೇರ್ ಮಾಡ್ತೀನಿ. ಇದರಲ್ಲಿ ಜಾಸ್ತಿ ಪ್ರೈಸ್ ಇಟ್ಕೊಂಡು ವ್ಯಾಪಾರ ಮಾಡೋ ಥರ ನಾನು ಮಾಡಲ್ಲ. ಓಕೆ, ಈಸ್ ಅಫೋರ್ಡಬಲ್ ಪ್ರೈಸ್. ಓಕೆ, ಎಲ್ಲರೂ ತೊಗೊಂಡೋಗಿ ಅದನ್ನು ಪೂಜೆ ಮಾಡಲಿ ಅನ್ನೋ ಒಂದು ಉದ್ದೇಶಕ್ಕೆ ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ ಮೇಡಮ್. ನೋಡಿದ್ರಲ್ಲ ನಮ್ಮ ಬೆಂಗಳೂರು ಮಂದಿ ಯಾವ ರೀತಿ ಎಲ್ಲ ಗೌರಿ ಗಣೇಶ ಆಗಮನಕ್ಕಾಗಿ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಅಂತ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಗಿರಿಬಾಬು ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.